ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ನಂಬಿ ಆರ್ಡ್ರು ಮಾಡಿರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಇವತ್ತು ನಾನು ಏನು ಬ್ಲಾಗ್ ಮಾಡ್ತಿಲ್ಲ, ಸ್ಯಾರಿ ಸಪ್ರೇಟೇ ಕೊಡೋಣ ಅಂತ ಅಂದ್ಬಿಟ್ಟು ನಾನಿವಾಗ ಸ್ಕೂಲ್ಗೆ ಹೋಗಿ ಬಂದಾಯಿತು. ಆರ್ಡರ್ದೆಲ್ಲ ಪ್ಯಾಕ್ ಮಾಡಬೇಕಿತ್ತಲ್ವ, ಹಂಗಾಗಿ ಇವಾಗ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಯಾವ್ಯಾವ ಬಂದಿದೆ ಸೀರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟು ನಾನು ಇನ್ನೊಂದು ವಿಷಯ ಹೇಳಲೇಬೇಕು. ನಮ್ಮ ಪೇಜಲ್ಲಿ ನೀವು ಯಾರು ಸ್ಯಾರಿ ಬುಕ್ ಮಾಡಿದ್ದೀರಾ ಅವ್ರಿಗೆ ಎಕ್ಸ್ಚೇಂಜ್ ಇರುತ್ತೆ. ಎಕ್ಸ್ಚೇಂಜ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ. ಕೆಲವೊಬ್ಬರಿಗೆ ಮೊಬೈಲಲ್ಲಿ ಒಂಥರ ಕಾಣಿಸುತ್ತೆ, ಎದುರುಗಡೆ ಒಂಥರ ಕಾಣಿಸುತ್ತೆ. ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟಿರ್ತೀವಿ, ಎಕ್ಸ್ಚೇಂಜ್ ಮಾಡೋದು ಹೆಂಗಪ್ಪ ಏನಪ್ಪ ಅಂತ ಆ ಥರ ಎಲ್ಲ ಏನು ಯೋಚನೆ ಮಾಡ್ಕೋಬೇಡಿ. ಯಾಕಂದರೆ ನನ್ನ ಪರ್ಟಿಕ್ಯುಲರಾಗಿ ಹೆಣ್ಮಕ್ಳು ಹೇಗೆ ಅಂತ ನನಗೆ ಗೊತ್ತಾಗುತ್ತೆ, ಹಂಗಾಗಿ ಹೇಳ್ತಾ ಇದ್ದೀನಿ. ನಾನು ಅದೇ ಥರನೇ ತೊಗೊಬಂದ್ಮೇಲೆ ಒಂದೊಂದು ಇಷ್ಟ ಆಗೋಲ್ಲ ಕೆಲವೊಬ್ರಿಗೆ. ಹಂಗಾಗಿ ನೀವೇನು ವರಿ ಮಾಡ್ಕೋಬೇಡಿ. ಸ್ಯಾರಿ ಬಂದಮೇಲೆ ನೋಡಿ ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಎಕ್ಸ್ಚೇಂಜ್ ಇರುತ್ತೆ ನಮ್ಮ ಪೇಜಲ್ಲಿ. ಬೇರೆ ಕಡೆ ನಿಮಗೆಲ್ಲೂ ಎಕ್ಸ್ಚೇಂಜ್ ಕೊಡೋಲ್ಲ, ಆದಷ್ಟು ಕಡಿಮೆ ಎಕ್ಸ್ಚೇಂಜ್ ಕೊಡೋದು. ನಮ್ಮ ಪೇಜಲ್ಲಿ ನಿಮಗೆ ಎಕ್ಸ್ಚೇಂಜ್ ಇರುತ್ತೆ. ಇದೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಲೇಬೇಕು. ಮತ್ತು ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಮತ್ತು ನಾನು ಮೆಸೇಜ್ ಮಾಡೋದು ಸ್ವಲ್ಪ ತಡ ಆಗ್ಬೋದು, ನಾನು ಖಂಡಿತ ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತೀನಿ. ನಂದು ಒಂದೇ ನಂಬರ್ ಇರೋದು 8970944486 ಅಂತ, ಇನ್ಯಾವುದೂ ಇರೋದಿಲ್ಲ. ಅದೇ ನಂಬರ್ಗೆ ಎಲ್ಲರೂ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ. ನಾನು ಅದೇ ಹೇಳಿದ್ನಲ್ಲ, ನಾನು ಸ್ವಲ್ಪ ಲೇಟ್ ಆಗ್ಬೋದು ಮೆಸೇಜ್ಗೆ ರಿಪ್ಲೈ ಮಾಡೋದು. ಖಂಡಿತ ಮಾಡ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಂಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಡ್ ಇರೋದ್ರಿಂದ ಸ್ವಲ್ಪ ಮೆಸೇಜ್ ಮಾಡೋದು ಲೇಟ್ ಆಗುತ್ತೆ. ಹಂಗಾಗಿ ನನಗೇನೇನು ಆರ್ಡು ಬಂದಿದೆ ಅದನ್ನು ಇವತ್ತೇ ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಆದಷ್ಟು ಬೇಗ ನಿಮಗೆ ಬರುತ್ತೆ, ಏನು ವರಿ ಮಾಡ್ಕೋಬೇಡಿ. ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಹೇಗಿದೆ ಅಂತ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇವತ್ತಿಷ್ಟು ಆರ್ಡರ್ ಇದೆ, ನಾನು ಬೇಗ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು. ಆಮೇಲೆ ನಾನು ಪ್ಯಾಕಿಂಗ್ ಮಾಡಬೇಕಾದ್ರೆ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಅಟ್ಲೀಸ್ಟ್ ಯಾರಾದರೂ ಬೇಕು ಮಾಡೋಕ್ಕೆ ಅಷ್ಟೊಂದೆಲ್ಲ ಇರೋದಿಲ್ಲ. ನಮ್ಮ ಪಾಪು ನನ್ನ ಜೊತೆನೇ ಇರ್ತಾನೆ. ಹಂಗಾಗಿ ಆದ್ರೂ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರ ನೀವು, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕ್ವಾಲಿಟಿ ಸೀರೆ ತುಂಬಾ ಇದೆ. ಇದು ಬೆಣ್ಣೆ ಥರ ಇದೆ ಸೀರೆ. ಎಷ್ಟು ಬೇಗ ವೇರ್ ಮಾಡ್ಬೋದು ಅಂದರೆ ಅಷ್ಟು ಬೇಗ ವೇರ್ ಮಾಡ್ಬೋದು. ಇದರಲ್ಲಿ 3-4 ಕ್ವಾಲಿಟೀಸ್ ಸ್ಯಾರೀಸ್ ಇದೆ. ನಾನು ಯಾವಾಗಲೂ ಸೀರೆ ಕ್ವಾಲಿಟಿ ಚೆನ್ನಾಗಿರೋದೇ ಹುಡ್ಕೊಂಡು ನಾವು ಆರ್ಡ್ರ್ ಕೊಟ್ಟು ಮಾಡಿಸೋದು. ಫಸ್ಟ್ ಕ್ವಾಲಿಟಿನೇ ನಾನು ಪ್ರತಿಯೊಂದು ಸ್ಯಾರಿನೂ ತರಿಸೋದು. ಯಾಕಂದರೆ ಎಲ್ಲ ನಾವೆಲ್ಲೋ ಇರ್ತೀವಿ, ನೀವೆಲ್ಲೋ ಇರ್ತೀರಾ, ಪ್ರತಿ ಸಲ ನಾನು ಅದನ್ನೇ ಹೇಳ್ತೀನಿ. ಆದರೆ ಸ್ಯಾರಿ ಬಂದಿದ ತಕ್ಷಣ ಖುಷಿಯಾಗಬೇಕು, ನಾವು ಇಷ್ಟು ಅಮೌಂಟ್ ಪೇ ಮಾಡಿದ್ದೀವಿ, ಸ್ಯಾರಿ ಈ ಥರ ಬಂದಿದೆ ಅಂತ ಅಂದರೆ ನಿಮಗೂ ಬೇಜಾರಾಗುತ್ತೆ ಮತ್ತು ನಮಗೂ ಬೇಜಾರಾಗುತ್ತೆ. ಅದು ಎರಡೂ ಆಗಬಾರ್ದು ಅಂತಲೇ ನಾನು ಎಲ್ಲ ಸ್ಯಾರಿನೂ ಕ್ವಾಲಿಟಿಯಲ್ಲೇ ಮಾಡಿಸಿದ್ದೀನಿ. ಹಾಗಾಗಿ ನಿಮಗೆ ಆ ಎಲ್ಲ ಸ್ಯಾರಿ ಒಳ್ಳೊಳ್ಳೆ ಸ್ಯಾರಿನೇ ಸಿಗುತ್ತೆ. ಮತ್ತು ಆದಷ್ಟು ಪ್ರೈಸು ಎಲ್ಲ ಕಡೆಗಿಂತ ನಿಮಗೆ ಕಡಿಮೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಂಗಾಗಿ ಎಲ್ಲರೂ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಬೇರೆ ಪೇಜಲ್ಲೆಲ್ಲ ನೋಡಿ ಅದು 1500 ರುಪೀಸ್, 1300 ರುಪೀಸ್ ಎಲ್ಲ ಇರುತ್ತೆ. ನಾನು ಆಲ್ಮೋಸ್ಟು ಎಲ್ಲ ಕಡೆಗಿಂತ ಕಡಿಮೆ ಪ್ರೈಸಲ್ಲೇ ಕೊಡಬೇಕು ಅಂತ ಅಂದ್ಬಿಟ್ಟೆ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು. ಎಲ್ಲ ಹೆಣ್ಮಕ್ಳಿಗೂ ಸಿಗಲಿ, ಯಾಕಂದರೆ ಎಲ್ಲರೂ ದುಡ್ಡಿರೋರೇ ಇರೋದಿಲ್ಲ. ಹಾಗಾಗಿ ನಾವು ಅದೇ ಥರ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಾವು ಯಾವುದೇ ಅಮೌಂಟು ಜಾಸ್ತಿ ಹೇಳೋದೇ ಇಲ್ಲ, ಆದಷ್ಟು ರೀಸನಬಲಾಗೆ ಕೊಡ್ತಾಯಿದ್ದೀನಿ. ಅದರಲ್ಲೂ ದಯವಿಟ್ಟು ಯಾರೂ ಕಡಿಮೆ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲೂ ಕಡಿಮೆ ಸಿಕ್ಕಿದ್ರೆ ನಾವು ಕೆಲಸ ಮಾಡೋದ್ರಲ್ಲಿ ಏನೂ ಬರೋದಿಲ್ಲ. ನೀವು ಬೇಕಾದ್ರೆ ಒಂದು 4-5 ಕಡೆ ಚೆಕ್ ಮಾಡಿಕೊಂಡು ಪ್ರೈಸ್ನ ಆಮೇಲೆ ಪರ್ಚೇಸ್ ಮಾಡಿ ಅಂತ ಹೇಳ್ತೆ. ನಾನು ವೀಡಿಯೋ ಮಾಡ್ತಿರೋದು ನೋಡಿಬಿಟ್ಟು ನನ್ನ ಪರ್ಟಿಕ್ಯುಲರಾಗಿ ನೋಡಿ ಎಲ್ಲರೂ ಕೇಳ್ತಾಯಿದ್ರಿ, ಯಾಕೆ ಇಷ್ಟೊಂದು ವೀಕ್ ಆಗಿದೆಯಾ ರಶ್ಮಿ ಅಂತ. ನನಗೆ ಫೋನ್ ಮಾಡಿದ್ದು ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ನಾನು ವೀಡಿಯೋ ಆಗ್ತಿದ್ದಂಗೆ ನಮ್ಮ ಪುಟ್ಟಿ ಅಕ್ಕ ಫೋನ್ ಮಾಡಿತ್ತು, ಯಾಕಪ್ಪ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ, ಇಷ್ಟೊಂದು ವೀಕ್ ಆಗಿದೆಯಾ ಅಂತ. ನನ್ನ ಹತ್ರದಿಂದ ಅಷ್ಟು ಅಬ್ಸರ್ವ್ ಮಾಡಿ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ನಿಮ್ಮ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಅಕ್ಕಂಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಅಕ್ಕ ಒಂದಷ್ಟು ಹೊತ್ತು ಮಾತಾಡಿ ತುಂಬ ಬರ್ಡನ್ ಮಾಡ್ಕೋಬೇಡ, ತುಂಬ ಪ್ರೆಷರ್ ತೊಗೋಬೇಡ ಅಂತ ಹೇಳ್ತಾಯಿತ್ತು. ನಾನು ಹೇಳಿದೆ, ನಮ್ಮ ಅಕ್ಕನ ಹತ್ರ ಮಾತಾಡಿದೆ, ತುಂಬಾ ಖುಷಿ ಆಯಿತು. ನಮ್ಮ ವೀಡಿಯೋನೂ ಇಷ್ಟು ನೋಡ್ತಾರಲ್ಲ, ನಾನು ಏನೋ ಮಾಡ್ತಾಯಿದ್ದೀನಿ, ಯಾರು ಏನು ಅನ್ಕೋತಾರೋ ಏನೋ ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇರ್ತೀನಿ. ಇನ್ನಷ್ಟು ಜನ ಎನ್ಕರೇಜ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್.